ಎಲ್ಲರಿಗೂ ನಮಸ್ಕಾರ. ಇವತ್ತು ಕೆಸುವಿನ ಎಲೆ ಮತ್ತು ಕಣಿಲೆಯನ್ನು ಹಾಕಿಕೊಂಡು ಒಂದು ರುಚಿಯಾದ ಕೆಸುವಿನ ಎಲೆ ಗಸಿ ಮಾಡಿ ತೋರಿಸ್ತಾ ಇದ್ದೇನೆ. ಕೊಂಕಣಿಯಲ್ಲಿ ಇದಕ್ಕೆ ಅಳ್ವತ್ತಿ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಒಮ್ಮೆಯಾದರೂ ಕೆಸುವಿನ ಎಲೆ ಮತ್ತು ಕಣಿಲೆಯನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಆಷಾಢ ತಿಂಗಳಲ್ಲಿ ನಿಮಗೆ ಕಣಿಲೆ ಮತ್ತು ಕೆಸುವಿನ ಎಲೆ ಬೇಕಾದಷ್ಟು ಸಿಗ್ತದೆ. ಈಗ ಅದೆರಡನ್ನು ಹಾಕಿ ರುಚಿಯಾದ ಗಸಿ ಮಾಡಿ ತೋರಿಸ್ತೇನೆ. ಅದರ ಜೊತೆಗೆ ಅಮಟೆಕಾಯಿಯನ್ನು ಕೂಡ ಹಾಕಿದ್ದೇನೆ. ಅಮಟೆಕಾಯಿ ಇಲ್ಲದಿದ್ದರೆ ನೀವು ಹುಣಸೆ ಹುಳಿ ಹಾಕಿ ಕೂಡ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಕೆಸುವಿನ ಎಲೆಯಿಂದ ಮಾಡುವ ಕೆಲವೊಂದು ರೆಸಿಪಿಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ನೋಡೋದವರಿದ್ದರೆ ಅದನ್ನು ನೋಡಿ. ಮೊದಲಿಗೆ ಎಳೆಯ ಕೆಸುವಿನ ಎಲೆಯನ್ನು ಮತ್ತು ಅದರ ದಂಟನ್ನು ತಗೊಳ್ಬೇಕು. ಇಲ್ಲಿ ನಾನು ಒಂದು 10ರಿಂದ 15 ಎಲೆಯನ್ನು ತಂದಿದ್ದೇನೆ. ಹಾಗೆ ದಂಟು ಕೂಡ ತಗೊಂಡಿದ್ದೇನೆ. ಕೆಸುವಿನ ಎಲೆ ಮತ್ತು ದಂಟನ್ನು ಚೆನ್ನಾಗಿ ತೊಳೆದು ಮೊದಲು ತಗೊಳ್ಬೇಕು. ಆಮೇಲೆ ಇದನ್ನು ಕಟ್ ಮಾಡಬೇಕು. ಕೈಯೆಲ್ಲ ಸ್ವಲ್ಪ ತುರಿಕೆ ಬರ್ತದೆ, ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಚ್ಚಿ ಕೈ ತೊಳ್ಕೊಂಡ್ರೆ ಆಯಿತು. ಈಗ ಇದನ್ನು ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಕೆಸುವಿನ ಎಲೆ ಯಾವುದು ಬೇಕಿದ್ರೂ ನೀವು ತಗೊಳ್ಬೋದು. ಅದರಲ್ಲಿ ಕಪ್ಪು ದಂಟು ಇದ್ದ ಕೆಸುವಿನ ಎಲೆ ಸಿಕ್ಕಿದರೆ ಒಳ್ಳೆಯದು. ಈ ದಂಟಿನ ನಾರು ತೆಗಿಬೇಕು. ನೋಡಿ, ಈ ಥರ ಸ್ವಲ್ಪ ಗಾಯ ಹಾಕಿ ಅದನ್ನು ಈ ಥರ ಎಳೆದ್ರೆ ಚೆನ್ನಾಗಿ ನಾರು ತೆಗಿಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಈಗ ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಅಮಟೆಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಅಮಟೆಕಾಯಿ ಇಲ್ಲದಿದ್ದರೆ ಬೆಂಬಳಕಾಯಿ ಇದ್ದರೆ ಅದನ್ನು ಹಾಕ್ಕೊಳ್ಬೋದು. ಅದು ಕೂಡ ಇಲ್ಲದಿದ್ದರೆ ಹುಣಸೆ ಹುಳಿ ಉಪಯೋಗಿಸಿದರೆ ಆಯಿತು. ಈಗ ನಾನಿಲ್ಲಿ 6 ಅಮಟೆಕಾಯಿಯನ್ನು ತೊಗೊಂಡಿದ್ದೇನೆ. ಒಂದು 4 ಹಾಕಿದರೂ ಸಾಕಾಗ್ತದೆ. ಈಗ ಅಮಟೆಕಾಯಿಯನ್ನು ಜಜ್ಜಿ ತಗೊಳ್ಬೇಕು. ಹಾಗೆ ಇಲ್ಲಿ ಕಣಿಲೆಯನ್ನು ಕೂಡ ನೀರಿನಲ್ಲಿ ಹಾಕಿಟ್ಟಿದ್ದೇನೆ. 3 ದಿವಸ ನೀರಿನಲ್ಲಿ ಹಾಕಿಡಬೇಕು. ಮತ್ತು ದಿನ ಇದರ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಒಂದೇ ನೀರಿನಲ್ಲಿ 3 ದಿವಸ ಇಡೋದಲ್ಲ. ಒಂದು ದಿನ ಆದ ಹಾಗೆ ಇದರ ನೀರನ್ನು ಚೇಂಜ್ ಮಾಡಿ ವಾಪಸ್ಸು ಫ್ರೆಶ್ ನೀರು ಹಾಕ್ಕೊಳ್ಬೇಕು. ಆ ಥರ 3 ದಿವಸ ನೀವು ನೀರಿನಲ್ಲಿ ಹಾಕಿಡಬೇಕಾಗ್ತದೆ. ಆಮೇಲೆ ಅದನ್ನು ಅಡುಗೆಗೆ ಉಪಯೋಗಿಸ್ಬೇಕು. ಈಗ ಕೆಸುವಿನ ಎಲೆಯನ್ನು ನೋಡಿ ಈ ಥರ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ದಂಟನ್ನು ಕೂಡ ಹಾಗೆ ನಾರನ್ನೆಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಇದು ಬೇಯುವಾಗ ಕಡಿಮೆ ಆಗ್ತದೆ. ಹಾಗಾಗಿ ಹುಣಸೆ ಹುಳಿ ಎಲ್ಲ ಹಾಕುವಾಗ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು. ಜಾಸ್ತಿ ಹುಣಸೆ ಹುಳಿ ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದು ಲಿಂಬೆ ಗಾತ್ರದ ಹುಣಸೆ ಹುಳಿ ಹಾಕಿದರೆ ಸಾಕಾಗ್ತದೆ. ನಾನಿಲ್ಲಿ ಅಮಟೆಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಈ ಥರ ಜಜ್ಜಿಕೊಂಡಿದ್ದೇನೆ ನೋಡಿ. ಈ ಅಮಟೆಕಾಯಿ ಸ್ವಲ್ಪ ಎಳೆದುಂಟು, ಹಾಗಾಗಿ 6 ಅಮಟೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಒಂದು ಕುಕ್ಕರಿನಲ್ಲಿ ಕಟ್ ಮಾಡಿಟ್ಟ ಕೆಸುವಿನ ಎಲೆಯನ್ನೆಲ್ಲ ಹಾಕ್ಕೊಳ್ಬೇಕು. ಹಾಗೆ ಅಮಟೆಕಾಯಿ ಹಾಕಿ ಮತ್ತು ಕಣಿಲೆಯನ್ನು ಕೂಡ ಹಾಕ್ಕೊಳ್ಬೇಕು. ಕಣಿಲೆ ನಿಮಗೆ ಸಿಗದಿದ್ದರೆ ಜೋಳ ಹಾಕ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲ ಜೋಳ ಕೂಡ ಇಲ್ಲದಿದ್ದರೆ ನೆಲಕಡಲೆಯನ್ನು ಹಾಕ್ಕೊಳ್ಬೋದು. ಒಣ ನೆಲಕಡಲೆ ಇದ್ದರೆ ಅದನ್ನು ನೆನೆಸಿ ಹಾಕ್ಕೊಳ್ಬೋದು. ಅಥವಾ ಹಸಿ ಸಿಕ್ಕಿದರೆ ಹಸಿ ಕೂಡ ಹಾಕ್ಕೊಳ್ಬೋದು. ಮತ್ತು ಹಸಿರು ಬಟಾಣಿಯನ್ನು ಕೂಡ ಇದಕ್ಕೆ ಹಾಕ್ತಾರೆ. ನಿಮಗೆ ಯಾವುದು ಬೇಕು ನೋಡಿ ಅದನ್ನು ನೀವು ಮಿಕ್ಸ್ ಮಾಡಿ ತಗೊಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಮತ್ತು ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಬೇಯಲಿಕ್ಕೆ ಇಡಬೇಕು. 5 ವಿಸಿಲ್ ಆದರೂ ತೆಗಿಬೇಕು. ಕಣಿಲೆ ಬೇಗ ಬೇಯೋದಿಲ್ಲ, ಹಾಗಾಗಿ 5 ವಿಸಿಲ್ ತೆಗಿಬೇಕು. ನೀವು ಕಣಿಲೆ ಹಾಕದಿದ್ದರೆ 2-3 ವಿಸಿಲಲ್ಲಿ ಇದು ಬೇಯ್ತದೆ. ಈಗ ನಾನು ಬೇಯಿಸಿ ತಂದಿದ್ದೇನೆ ನೋಡಿ. ಅಮಟೆಕಾಯಿ, ಕಣಿಲೆ ಹಾಗೆ ಕೆಸುವಿನ ಎಲೆ ಕೂಡ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಈಗ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಈಗ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ 2 ಹಸಿಮೆಣಸು ಮತ್ತು 1 ಇಂಚು ಶುಂಠಿಯನ್ನು ಸಣ್ಣಗೆ ತುಂಡು ಮಾಡಿ ಹಾಕ್ಕೊಳ್ಬೇಕು. ಇದನ್ನು ಕೆಸುವಿನ ಎಲೆ ಬೇಯಿಸಿ ಆದಮೇಲೆ ಹಾಕಬೇಕು. ಹಾಗಿದ್ರೆ ರುಚಿ ಚೆನ್ನಾಗಿರ್ತದೆ ಮತ್ತು ಒಳ್ಳೆ ಪರಿಮಳ ಕೂಡ ಇರ್ತದೆ. ಈಗ ಇದನ್ನು ಇನ್ನೊಂದು ಸಾರಿ ಒಲೆ ಮೇಲಿಟ್ಟು ಬೇಯಿಸಿಕೊಳ್ಳುವ. ಈಗ ಇದಕ್ಕೆ ಮಸಾಲೆ ರುಬ್ಬುವ. ಮಸಾಲೆಗೆ 1 ಹೋಳು ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಮತ್ತು 1 ಚಮಚ ಕೊತ್ತಂಬರಿ ಬೀಜ. ಮೆಣಸನ್ನು ಮತ್ತು ಕೊತ್ತಂಬರಿ ಬೀಜವನ್ನು ತೆಂಗಿನ ಎಣ್ಣೆಯಲ್ಲಿ ಹುರಿದಿದ್ದೇನೆ. 1/4 ಚಮಚ ಆಗುವಷ್ಟು ಅರಿಶಿನ ಹಾಕಿ ನೀರನ್ನು ಹಾಕಿ ಮಸಾಲೆ ರುಬ್ಬಿ ತರಬೇಕು. ಕೊತ್ತಂಬರಿ ಬೀಜ ಹಾಕದೆ ಮೆಣಸು ಮತ್ತು ತೆಂಗಿನ ತುರಿ ಹಾಕಿ ಕೂಡ ಈ ಸಾರು ಮಾಡ್ತಾರೆ. ಈಗ ಶುಂಠಿ ಮತ್ತು ಹಸಿಮೆಣಸು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು. ರುಬ್ಬಿದ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸಾರನ್ನು ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ, ಸ್ವಲ್ಪ ದಪ್ಪನೆ ಮಾಡಬೇಕು. ಹಾಗಿದ್ರೆ ಚೆನ್ನಾಗಿ ಆಗ್ತದೆ ನೋಡಿ. ಹಾಗೆ ಮಿಕ್ಸಿಯಲ್ಲಿ ಕೂಡ ಸ್ವಲ್ಪ ನೀರು ಹಾಕಿ ಸೇರಿಸಬೇಕು. ನೀರು ಕೂಡ ಹಾಕಿ ಸೇರಿಸಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳುವ. ಇದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾರೆ. ಬೇಕಿದ್ರೆ ನೀವು ಬೆಲ್ಲ ಹಾಕ್ಬೋದು, ಬೆಲ್ಲ ಹಾಕದೆ ಕೂಡ ಮಾಡ್ಬೋದು. ಸ್ವಲ್ಪ ರುಚಿಗೆ ಅಂತ 1 ಚಮಚ ಆಗುವಷ್ಟು ಬೆಲ್ಲದ ಪುಡಿ ಹಾಕಿದರೆ ಚೆನ್ನಾಗಿ ಆಗ್ತದೆ. ಈಗ ಮುಚ್ಚಳ ಮುಚ್ಚಿಟ್ಟು ಕುದಿಸಿಕೊಳ್ಳುವ. ಈಗ ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕ್ಕೊಳ್ತಾರೆ. ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿ ಆಗ್ತದೆ.
ಈಗ ನೀವು ಹಬ್ಬದ ದಿವಸಕ್ಕೆ ಮಾಡಿದರೆ ಅಥವಾ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತಿನ್ನದ ದಿವಸ ನೀವು ಈ ಗಸಿ ಮಾಡ್ಕೊಂಡಿದ್ರೆ ಅದಕ್ಕೆ ಸಾಸಿವೆ ಕರಿಬೇವಿನ ಒಗ್ಗರಣೆ ಮಾಡ್ಬೋದು. ನಾನೀಗ ಸಾಸಿವೆ ಕರಿಬೇವಿನ ಒಗ್ಗರಣೆ ಮಾಡ್ತಾ ಇದ್ದೇನೆ. 4 ಚಮಚ ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ 1 ಚಮಚ ಸಾಸಿವೆ, 1 ಕಡ್ಡಿ ಕರಿಬೇವು, 1 ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿದರೆ ಆಯಿತು. ಈಗ ಒಗ್ಗರಣೆಯನ್ನು ಸಾರಿಗೆ ಹಾಕಿ ಮುಚ್ಚಳ ಮುಚ್ಚಬೇಕು. ಮುಚ್ಚಳ ಮುಚ್ಚಿದರೆ ಒಗ್ಗರಣೆಯ ಪರಿಮಳ ಸಾರಿಗೆ ಚೆನ್ನಾಗಿ ತಾಗ್ತದೆ. 2 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ರುಚಿಯಾದ ಕೆಸುವಿನ ಎಲೆ ಆಲೂವತ್ತಿ ರೆಡಿ ಆಗ್ತದೆ. ನೀವು ಈ ಥರದ ಆಲೂವತ್ತಿ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.